ವಿಶ್ವೇಶ್ವರ್ ಭಟ್ ಬಹಿರಂಗವಾಗಿ ಬೇಷರತ್ ಕ್ಷಮೆಯಾಚಿಸಿದ್ದಾರೆ. ಸುಳ್ಳು ಅವಮಾನ ಮಾಡಿದ್ರೆ ಇದೇ ಗತಿ ಬರೋದು. ಎಷ್ಟು ಅಂತ ಸುಳ್ಳನ್ನ ಹೇಳ್ತೀರಿ ಪತ್ರಕರ್ತರೆ? 13 ವರ್ಷಗಳ ವಕೀಲರ ನ್ಯಾಯಯುತ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ವಿಶ್ವೇಶ್ವರ್ ಭಟ್ ಕ್ಷಮೆ ಕೇಳಿರೋದು ಎಲ್ರಿಗೂ ಒಂದು ಪಾಠ ಆಗ್ಬೇಕಾಗಿದೆ. ನ್ಯೂಸ್ ರೂಮ್ ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋದು ನಿಲ್ಬೇಕಾಗಿದೆ. ಕರ್ನಾಟಕದ ಸಮಸ್ತ ವಕೀಲರಿಗೆ ಬೇಸರ ಆಗಿದ್ರೆ ನಾನು ಖಂಡಿತವಾಗಿಯೂ ಕೂಡ ಅವರ ಕ್ಷಮೆಯನ್ನು ಬೇಷರತ್ತಾಗಿ ಅವರ ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಗೂಂಡಾ ವಕೀಲರು ಅಂತ ಹೀಯಾಳಿಸಿದ ಮಾಧ್ಯಮಗಳ ವಿರುದ್ಧ ಸತತ 13 ವರ್ಷಗಳ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ. ಈಗ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಮುಖ್ಯ ಸಂಪಾದಕರಾಗಿದ್ದಂಥ ವಿಶ್ವೇಶ್ವರ್ ಭಟ್ ಬಹಿರಂಗವಾಗಿ ಬೇಷರತ್ ಕ್ಷಮೆಯಾಚಿಸಿದ ಘಟನೆ ಧಾರವಾಡ ವಕೀಲರ ಸಂಘದಲ್ಲಿ ನಡೆದಿದೆ. 2012ರಲ್ಲಿ ನಡೆದಂಥ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ವಕೀಲರ ಹಾಗೂ ಮಾಧ್ಯಮ ಸಿಬ್ಬಂದಿ ನಡುವೆ ಮಾರಾಮಾರಿ ನಡೆದಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ವರದಿ ಮಾಡಿದಂಥ ಕೆಲವೊಂದಿಷ್ಟು ಮಾಧ್ಯಮ ಸಂಸ್ಥೆಗಳು ವಕೀಲರನ್ನ ಗೂಂಡಾ ಅಂತ ಹೀಯಾಳಿಸಿ ಅವಮಾನಿಸಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಸುದ್ದಿ ಪ್ರಸಾರ ಮಾಡಿದ್ರ ಕುರಿತು ಧಾರವಾಡ ವಕೀಲರ ಸಂಘದಲ್ಲಿ ಜರುಗಿದ ಸಭೆಯಲ್ಲಿ ತೀರ್ಮಾನ ಆದಂತೆ ಸುವರ್ಣ ನ್ಯೂಸ್ ಕನ್ನಡಪ್ರಭದ ಅಂದಿನ ಮುಖ್ಯ ಸಂಪಾದಕರಾಗಿದ್ದಂಥ ವಿಶ್ವೇಶ್ವರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಮಾಧ್ಯಮ ಸಂಸ್ಥೆಗಳ ಮೇಲೆ ವಕೀಲರಾದಂಥ KH ಪಾಟೀಲ್ ಅವರು ದಾಖಲಿಸಿದ್ದ ಮಾನಹಾನಿ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಪಡೆಯೋಕೆ ಬಂದಾಗ ಆರೋಪಿಗಳಿಗೆ ಜಾಮೀನು ನೀಡಬಾರದು ಅಂತ ಧಾರವಾಡ ವಕೀಲರ ಸಂಘದ ನೇತೃತ್ವದ ವಕೀಲರು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದೇ ಟೈಮ್ನಲ್ಲಿ ಪ್ರಕರಣದ ಆರೋಪಿಗಳಾದ ವಿಶ್ವೇಶ್ವರ್ ಭಟ್ ಹಾಗೂ ಸೆಲ್ವರಾಜ್ ಧಾರವಾಡ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಪತ್ರಕರ್ತರು ಹಾಗೂ ಕರ್ನಾಟಕದ ರಾಜ್ಯ ಸಮಸ್ತ ವಕೀಲರಲ್ಲಿ ಕ್ಷಮೆ ಕೇಳಿದ್ದಾರೆ. ಈ ಮೂಲಕ 13 ವರ್ಷಗಳ ವಕೀಲರ ನ್ಯಾಯಯುತ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಆದರೆ ವಿಶ್ವೇಶ್ವರ್ ಭಟ್ ಸುಳ್ಳು ಸುದ್ದಿ ಹಾಗೂ ಅವಮಾನ ಆಗೋ ರೀತಿ ಮಾತಾಡಿದ್ದು ಇದೇ ಮೊದಲೇನಲ್ಲ ಅಥವಾ ಇದೇ ಕೊನೆಯೇನೂ ಅಲ್ಲ. ಲೋಕಸಭಾ ಚುನಾವಣೆ ಸೋಲ್ನ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕುಡಿದು ಮೈಸೂರಲ್ಲಿ ರಂಪಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತನ್ನ ತಾತ ದೇವೇಗೌಡ ಅವರಿಗೆ ಕರೆ ಮಾಡಿ ನನ್ನ ಸೋಲಿಗೆ ನೀವೇ ಕಾರಣ, ನನ್ನನ್ನು ಚಕ್ರವ್ಯೂಹದಲ್ಲಿ ನೀವು ಸಿಕ್ಕಾಕ್ಸ್ಬಿಟ್ರಿ ಅಂತೆಲ್ಲ ಸುಳ್ಳು ಸುದ್ದಿಯನ್ನ ವಿಶ್ವವಾಣಿ ಪತ್ರಿಕೆಯ ಸಂಪಾದಕ ವಿಶ್ವೇಶ್ವರ್ ಭಟ್ ಹಬ್ಬಿಸಿದ್ರು. ವಿಶ್ವೇಶ್ವರ್ ಭಟ್ ಹಾಗೂ ಸಿಬ್ಬಂದಿಗಳ ಮೇಲೆ ಮಾನಹಾನಿ ಪ್ರಕರಣ FIR ಕೂಡ ದಾಖಲಾಗಿತ್ತು. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಣ್ಣವನ್ನ ಅವಮಾನಕರ ರೀತಿಯಲ್ಲಿ ಚಿತ್ರಿಸಿ ಜನಾಂಗೀಯ ನಿಂದನೆ ಮಾಡಿದ್ರು ಇದೇ ವಿಶ್ವೇಶ್ವರ್ ಭಟ್. ಇದೇ ಆರೋಪದ ಮೇಲೆ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದಂಥ ವಿಶ್ವೇಶ್ವರ್ ಭಟ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಸಮನ್ಸ್ ಕೊಟ್ಟಿತ್ತು. ವಿಶ್ವವಾಣಿ ಪತ್ರಿಕೆಯ ಅಕ್ಟೋಬರ್ 6ರ 108 ವಿಶ್ವ ಅನ್ನೋ ಅಂಕಣದಲ್ಲಿ ವಿಶ್ವೇಶ್ವರ್ ಭಟ್ ನದಿಯ ಹೆಸರಿಟ್ಕೊಂಡು ನೀರಿಗಾಗಿ ನೆರಳುವ ಜೋರ್ಡಾನ್ ಅನ್ನೋ ಬರಹದಲ್ಲಿ ಸುಟ್ಟು ಕರಕಲಾದ ಕಾಗೆ ಥೇಟ್ ಮುರ್ಮು ಅವತಾರ ಅಂತ ಬರೆಯೋ ಮೂಲಕ ರಾಷ್ಟ್ರಪತಿಯವರ ಮೈಬಣ್ಣವನ್ನ ಅವಹೇಳನ ಮಾಡಿದ್ರು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮೋಟಮ್ಮ ಮತ್ತು ಮಮತಾ ಬ್ಯಾನರ್ಜಿ ಕುರಿತು ಅವಹೇಳನಕಾರಿ ಫೇಸ್ಬುಕ್ ಪೋಸ್ಟ್ ಹಾಕಿದ್ದರು ವಿಶ್ವವಾಣಿ ಕನ್ನಡ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್. ವಿಶ್ವೇಶ್ವರ್ ಭಟ್ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಾನೂನು ವಿಭಾಗದ ಉಪಾಧ್ಯಕ್ಷರಾದಂಥ ವಕೀಲ ಮಂಜುನಾಥ್ ನಾಯಕ್ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ರು. ವಿಶ್ವೇಶ್ವರ್ ಭಟ್ ತನ್ನ ಬರಹದಲ್ಲಿ ಮಹಿಳೆಯರ ಬಗ್ಗೆ, ಮಹಿಳೆಯರ ದೇಹದ ಬಗ್ಗೆ, ಉಡುಗೆಯ ಹಾಗೂ ಅವರ ಘನತೆಗೆ ಕುಂದಾಗುವಂತೆ ಅವಹೇಳನಕಾರಿಯಾಗಿ ಬರೆದಿದ್ದು ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಿತ್ತು. ಆದ್ರಿಂದ ವಿಶ್ವೇಶ್ವರ್ ಭಟ್ ಮೇಲೆ ಕಾನೂನು ಕ್ರಮ ಜರುಗಿಸೋಕೆ ದೂರಿನಲ್ಲಿ ಆಗ್ರಹಿಸಲಾಗಿತ್ತು. ಇನ್ನು ನೀಟ್ PG ಪರೀಕ್ಷೆಯಲ್ಲಿ ಭಾರತಕ್ಕೆ ಮೊದಲ ರ್ಯಾಂಕ್ ಪಡೆದಂತ ಬ್ರಾಹ್ಮಣ ವಿದ್ಯಾರ್ಥಿಗೆ ಮೀಸಲಾತಿ ಕಾರಣಕ್ಕೆ ಗದಗ ವೈದ್ಯಕೀಯ ಕಾಲೇಜಿನಲ್ಲಿ ಸೀಟ್ ಸಿಗಲಿಲ್ಲ ಅಂತ ಪ್ರತಿಪಾದಿಸಿ ಕನ್ನಡ ದಿನಪತ್ರಿಕೆ ವಿಶ್ವವಾಣಿ ಸುದ್ದಿಯೊಂದನ್ನು ಪ್ರಕಟ ಮಾಡಿತ್ತು. ಆ ವರದಿ ಚಿತ್ರವನ್ನು ಹಂಚಿಕೊಂಡಿದ್ದಂಥ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ್ ಭಟ್ ಅವರು ಇದು ಕರ್ನಾಟಕದ ಅರ್ಹತೆಯ ಅಣಕ, ಮೊದಲ ರ್ಯಾಂಕ್ ಪಡೆದ್ರು ಮೀಸಲಾತಿ ಕಾರಣಕ್ಕೆ MD ಸೀಟ್ ನಿರಾಕರಿಸಲಾಗಿದೆ ಅಂತ ಬರೆದು ಮತ್ತೆ ಓದುಗರ ದಾರಿ ತಪ್ಪಿಸಿದ್ರು. ನಂತರ ಅದೇ ವಿದ್ಯಾರ್ಥಿ ಗಗನ್ ಒಂದು ವಿಡಿಯೋ ವೈರಲ್ ಆದ ನಂತರ ಯೂಟ್ಯೂಬ್ನ ವಿಡಿಯೋ ವಿವರಣೆಯಲ್ಲಿ ತನ್ನ ರ್ಯಾಂಕ್ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಾನು 1ನೇ ರ್ಯಾಂಕ್ ಅಲ್ಲ, ಬದಲಾಗಿ ಅಖಿಲ ಭಾರತ ಮಟ್ಟದಲ್ಲಿ 12,406ನೇ ರ್ಯಾಂಕ್ ಪಡೆದಿದ್ದೇನೆ. ಅದು ಹಿಂದಿನ ಕಟ್ ಆಫ್ ಅಥವಾ ಮೀಸಲಾತಿ ಪ್ರಕಾರ ಕರ್ನಾಟಕದ ಸರ್ಕಾರಿ ಕಾಲೇಜಿನಲ್ಲಿ ಕ್ಲಿನಿಕಲ್ ಸೀಟ್ ಪಡೆಯೋಕೆ ಯೋಗ್ಯವಾಗಿದೆ ಅಂತ ಹೇಳಿತು. ಈ ಮೂಲಕ ಗೊತ್ತಾಗೋದೇನು ಅಂತಂದ್ರೆ ವಿಶ್ವವಾಣಿ ಪತ್ರಿಕೆಯ ವರದಿಯು ಸಂಪೂರ್ಣ ಸುಳ್ಳಾಗಿದ್ದು ಅದರ ಪತ್ರಕರ್ತರಾಗಿರುವಂತಹ ವಿಶ್ವೇಶ್ವರ್ ಭಟ್
ಅವರ ಪ್ರತಿಪಾದನೆಯೂ ಸಹ ತಪ್ಪು ಅಂತ. ಇಡೀ ವರದಿ ಮೀಸಲಾತಿಯನ್ನು ವಿರೋಧಿಸಲೇಬೇಕು ಅನ್ನೋ ಸಿದ್ಧ ಮಾದರಿಯೊಂದಿಗೆ ಬರೆಯಲಾಗಿತ್ತು. ಅಂದ್ರೆ ಸುಳ್ಳು ಸುದ್ದಿ ಹಾಗೂ ಪ್ರಚೋದನೆ ಕೊಡುವಂತ ಹೇಳಿಕೆಗಳನ್ನ ಕೊಡೋದು ಇವರಿಗೆ ಹೊಸದೇನಲ್ಲ. ಈಗಿನ ನ್ಯೂಸ್ಗಳು ಒಂದಿಷ್ಟು ಗೋಧಿ ಮೀಡಿಯಾಗಳು ಇವರ ಕೈಯಲ್ಲೇ ಪಳಗಿದ್ದು. ಇನ್ನು ಕ್ರಿಕೆಟ್ ಬೆಟ್ಟಿಂಗ್ ಹಾಗೂ ಸ್ಪಾಟ್ ಫಿಕ್ಸಿಂಗ್ ನಲ್ಲಿ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಅವರ ಪಾತ್ರ ಇದೆ ಅಂತ ಸುದ್ದಿ ಪ್ರಸಾರ ಮಾಡಿದ್ದಂತ ಏಷ್ಯಾನೆಟ್, ಸುವರ್ಣ ನೆಟ್ವರ್ಕ್ ಹಾಗೂ ವಿಶ್ವೇಶ್ವರ್ ಭಟ್ ವಿರುದ್ಧ ಮಾಜಿ ಸಂಸದೆ ರಮ್ಯಾ ಅವರು ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ರು. ರಮ್ಯಾ ಅವರು ಬೆಟ್ಟಿಂಗ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾದ ಬೆಟ್ಟಿಂಗ್ ಕ್ವೀನ್ಸ್ ಶೀರ್ಷಿಕೆಯ ಬುಲೆಟಿನ್ ಸಂಬಂಧ ಐಪಿಸಿ ಸೆಕ್ಷನ್ 500ರ ಅಡಿಯಲ್ಲಿ ಸುವರ್ಣ ನ್ಯೂಸ್, ಏಷ್ಯಾನೆಟ್ ನೆಟ್ವರ್ಕ್ ಹಾಗೂ ವಿಶ್ವೇಶ್ವರ್ ಭಟ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು. ಇನ್ನು ವಿಶ್ವೇಶ್ವರ್ ಭಟ್ ಅವರ ಪ್ರಕರಣಗಳು ಒಂದೆರಡಲ್ಲ. ತಮ್ಮಲ್ಲಿರುವಂತಹ ಬುದ್ಧಿವಂತಿಕೆಯನ್ನ ಜನರಿಗೆ ಸುಳ್ಳು ಹೇಳೋದ್ರಲ್ಲೇ ಹೆಚ್ಚಿಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ ಕೂಡ ಹೌದು. ಇದೀಗ ವಿಶ್ವೇಶ್ವರ್ ಭಟ್ ಅವರು ಬೇಷರತ್ ಕ್ಷಮೆಯಾಚಿಸಿರೋದು ಎಲ್ರಿಗೊಂದು ಪಾಠ ಆಗಬೇಕಾಗಿದೆ. ಬಾಯಿಗೆ ಬಂದ ಹಾಗೆ ಮಾತಾಡೋ ಒಂದಿಷ್ಟು ಗೋಧಿ ಮೀಡಿಯಾಗಳು ಈಗಲಾದ್ರೂ ಪಾಠ ಕಲಿಬೇಕಾಗಿದೆ. ಈ ಪ್ರಕರಣವನ್ನ ಒಂದು ಎಚ್ಚರಿಕಾ ಗಂಟೆಯಂತಾದ್ರೂ ಪರಿಗಣಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.